ಹಲೋ. ಶಿವಾನಿಗೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಶಿವಾನಿ ತ್ರಿಶೂಲ್ ಒಂದಾಗ್ತಾರೆ ಅನ್ಸುತ್ತಲ್ವಾ? ಆ ರೌಡಿಗಳ ಕತೆ ಮುಗ್ದೋಯ್ತು. ಅಟ್ಲೀಸ್ಟ್ ಇದರಿಂದ ನನ್ನ ತಲೆಯಿಂದ ಒಂದು ಭಾರ ಆದ್ರೂ ಕಮ್ಮಿ ಆಯ್ತು. ಶಿವಾನಿ, ತ್ರಿಶೂಲ್, ನೀವೇನು ಮಾತಾಡ್ತಾ ಇದ್ದೀರಾ? ಚುಕ್ಕಿ, ಈಗ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಏನಾಯ್ತು ಅಂತ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ಬಾಯ್. ಕರೆಂಟ್ ಹೋಗಿತ್ತಂತೆ, ಅದಕ್ಕೆ ಇವತ್ತಿನ ಎಪಿಸೋಡ್ ಏನಾಯ್ತು ಅಂತ ಚುಕ್ಕಿ ಕೇಳಕ್ ಫೋನ್ ಮಾಡಿದ್ಲು, ಅದನ್ನ ಹೇಳ್ತಾ ಇದ್ದೆ. ಅಯ್ಯೋ, ನನಗೆ ಸೀರಿಯಲ್ ಕತೆ ಹೇಳಕ್ಕೂ ಫ್ರೀಡಮ್ ಇಲ್ವಾ? ಯಾಕ್ರಿ ಹೆದರ್ಸ್ತಿದ್ದೀರಾ? ಆಯ್ತು ಬಿಡಿ, ಅವಳಿಗೆ ZEE5 ನೋಡಕ್ ಹೇಳ್ತೀನಿ. ಅಯ್ಯೋ, ನನ್ನ ತಂಗಿ ಜೊತೆ ಮಾತಾಡೋದು ತಪ್ಪಾ? ನೋಡಿ, ಬೇರೆ ಫೋನ್ ನೋಡ್ಬಾರ್ದು. ನಾನು ಕೊಡಲ್ಲಪ್ಪ. ಸೀರಿಯಲ್ ಕತೆನ ಯಾರಿಗಾದ್ರೂ ಎಷ್ಟಾದರೂ ಹೇಳ್ಕೊ, ನನ್ನ ಕೆಲಸನ ಒಳಗೆ ಮಾಡ್ಕೊ. ನಾನು ಇವತ್ತು ಫುಲ್ ರೋಸ್ಟ್ ಅನ್ಕೊಂಡಿದ್ದೆ. ಗ್ರೇಟ್ ಎಸ್ಕೇಪ್. ಕೇರ್ಫುಲ್ ಆಗಿ ಏಜೆ ವಿರುದ್ಧ ಸಾಕ್ಷಿ ಹುಡುಕ್ಬೇಕು. ಈ ಮನೇಲಿ ಏನೇ ಆದ್ರೂ ಮೊದಲನೇ ಸ್ಥಾನ ಲೀಲಂದು, ಎರಡನೇ ಸ್ಥಾನ ದುರ್ಗಂದು. ನೀನೇ ಹೇಳು, ಸೊಸೆ ಅನ್ನೋ ಅಧಿಕಾರ ಚಲಾಯಿಸೋ ಅಧಿಕಾರ ನಿನಗಿದೆಯಾ? ಬೇಬಿ 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 ಬೇಬಿ, ದಿಸ್ ಇಸ್ ಫಾರ್ ಯು. ಏನಿದು? ನನ್ನ ಸ್ವೀಟೆಸ್ಟ್ ವೈಫ್ಗೆ ಅವಳ ಫೇವ್ರೇಟ್ ಸ್ವೀಟ್. ಸ್ವೀಟ್ಸಾ? ಯಾ. ಏನ್ ಸ್ಪೆಷಲ್? ಯು ನೋ ವಾಟ್, ಅಪ್ಪ ನನ್ನ ಪ್ರಾಜೆಕ್ಟ್ನ ಓಕೆ ಮಾಡಿದ್ರು. ಆ್ಯಂಡ್ ಯು ನೋ, ಹೀಗೆ ಬೇಷ್ ಮಗನೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ರೀ. ಆಕ್ಚುಲಿ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಐ ಬೇಬಿ, ನಾನೇ ತಿನ್ನಿಸ್ತೀನಿ ರೀ. ದುರ್ಗಾಕಂಗೆ ಫಸ್ಟ್ ಕೊಟ್ಬಿಟ್ಟು ಬರ್ತೀನಿ. ಬೇಬಿ ಡೋಂಟ್ ವರಿ, ನಾನು ಆಲ್ರೆಡಿ ಅಜ್ಜಿಗೆ, ದುರ್ಗಾ ಅತ್ತಿಗೆಗೆ, ಲಕ್ಷ್ಮಿ ಅತ್ತಿಗೆಗೆ ಎಲ್ರಿಗೂ ಕೊಟ್ಟಾಯ್ತು. ಸೊ ಕೊನೆಗೆ ನೀನು ಕೊಡಕ್ ತಂದಿದ್ದು. ಸೆಕ್ಯೂರಿಟಿನ ಯಾಕೆ ಬಿಟ್ರಿ? ವಾಟ್? ಏನಿಲ್ಲ, ನನಗಿದು ಬೇಡ. ಬೇಬಿ, ವಾಟ್ ಇಸ್ ದಿಸ್ ಬೇಬಿ? ನಿನ್ ಗಂಡನ್ ಸೆಲೆಬ್ರೇಷನ್ ನೋಡಿ ನಿನ್ ಖುಷಿನೇ ಆಗ್ತಿಲ್ವಾ? ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ನನಗೆ ಈ ಮನೆಯಲ್ಲಿರೋ ವ್ಯಾಲ್ಯೂ ನೋಡಿ ನನಗೆ ಖುಷಿ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಗೇನ್ ಅನ್ನಿಸ್ತಿಲ್ವಾ? ಏನಾಯ್ತು ಬೇಬಿ? ಅಲ್ಲ ರೀ, ಎಲ್ರಿಗೂ ಕೊಟ್ಟಾದ್ಮೇಲೆ ನನಗ್ ಬಂದ್ ಕೊಡ್ತಾ ಇದ್ದೀರಾ ಅಂದ್ರೆ ನನಗ್ ಲಾಸ್ಟ್ ಪ್ರಿಫರೆನ್ಸಾ? ಅದ್ರಲ್ಲಿ ಏನಿದೆ ಬೇಬಿ? ಆಸ್ ಯೂಶುವಲ್ ಅಲ್ವಾ? ಈ ಮನೆಗೆ ಮೊದಲನೇ ಸೊಸೆ ದುರ್ಗಾ ಅತ್ಗೆ, ಸೊ ಹಾಗಾಗಿ ಅವ್ರಿಗೆ ಮೊದಲನೇ ಪ್ರಿಫರೆನ್ಸು. ಎರಡನೇ ಸೊಸೆ ನಮ್ಮ ಲಕ್ಷ್ಮಿ ಅತ್ಗೆ, ಅವ್ರಿಗೆ ಸೆಕೆಂಡ್ ಪ್ರಿಫರೆನ್ಸು. ಈ ಮನೆಗೆ ಕೊನೆ ಸೊಸೆ ನನ್ನ ಬೇಬಿ, ಸೊ ಹಾಗಾಗಿ ನಿನಗೆ ಲಾಸ್ಟ್ ಪ್ರಿಫರೆನ್ಸು. ಅದಕ್ಕೆ ಅವ್ರು ಎಲ್ರಿಗೂ ಕೊಟ್ಟಾದ್ಮೇಲೆ ನಾನು ಈ ಸ್ವೀಟ್ ತಗೊಂಡ್ಬಂದಿದ್ದೆ. ಅಯ್ಯಪ್ಪ ಬೇಬಿ, ಬೇಬಿ ಸ್ವೀಟ್ ಬೇಡವಾ?
ನಾನು ಯಾಕೆ ತಿನ್ಬೇಕು? ಈ ಮನೆ ಹಿರಿ ಸೊಸೆ, ಎರಡನೇ ಸೊಸೆ ತಿಂದಾಯ್ತಲ್ಲ. ಏನಾಯ್ತು ಬೇಬಿ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಈ ಮನೇಲಿ ಮೊದ್ಲಿಂದನೂ ಹಾಗೆ ತಾನೆ. ಮೊದ್ಲು ಅಜ್ಜಿ, ಆಮೇಲೆ ದುರ್ಗಾ ಅತ್ಕೆ, ಆಮೇಲೆ ಲಕ್ಷ್ಮಿ ಅತ್ಕೆ, ಆಮೇಲೆ ಸಾಕು, ನನಗೆ ಮೊದ್ಲೇ ಸಿಟ್ಟು ಬರ್ತಾ ಇದೆ. ಪದೇ ಪದೇ ಅದನ್ನೇ ಒತ್ತಿ ಒತ್ತಿ ಹೇಳ್ಬೇಡಿ. ನನಗೇನು ಬೇಡ ಅಷ್ಟೇ. ಏನು ಸ್ವೀಟ್ ಬೇಡವಾ? ಹೇಗಾದ್ರೂ ದುರ್ಗಾ ಅಕ್ಕನ ಓವರ್ಟೇಕ್ ಮಾಡಿ ಅಧಿಕಾರನ ನನ್ ಕೈಗೆ ತಗೋಬೇಕು. ತಗೊಂಡೇ ತಗೋತೀನಿ. ಸಹನೆಯ ತೇರು ನಮ್ಮಿ ಪಾರು. ಲೀಲಾ ಬೈಲಿ. ಅಯ್ಯೋ ಅಜ್ಜಿ, ನೀವು ಇಲ್ಲೇ ಇದ್ದೀರಾ? ನಾನು ಹಾಡು ಹೇಳೋದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಅಲ್ಲ, ಅಖಿಲಾಂಡೇಶ್ವರಿ ಥರ ಅಲಂಕಾರ ಮಾಡಿಕೊಂಡು ಗೊತ್ತು ಮಾಡೋ ಅವಕಾಶ ಸಿಕ್ಕಿರೋವಾಗ ಹೀಗೆ ಆರಾಮಾಗಿ ಪಾರು ಸೀರಿಯಲ್ ಹಾಡು ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲ. ಅಜ್ಜಿ ನೀವುನಾ? ಎಲ್ಲ ನಿನ್ನ ಸವಾಸ. ನಾನು ಜೀ ಕನ್ನಡ ಸೀರಿಯಲ್ಗಳೆಲ್ಲ ನೋಡೋಕೆ ಶುರು ಮಾಡಿಬಿಟ್ಟೆ. ವಾವ್, ಬನ್ನಿ ಮತ್ತೆ ಬಯಸಿದ ಬಾಗಿಲು ತೆರೆಯೋಣ. ಬಯಸಿದ ಬಾಗ್ಲನ್ನ ಆಮೇಲೆ ತೆರೆಯೋಣ. ಈಗ 1ನೇ ತಾರೀಕು ಹತ್ರ ಬಂತು. ಪ್ರತಿ ತಿಂಗಳು ನಾವು ದಿನಸಿ ತರ್ತೀವಲ್ಲ, ಅವ್ರಿಗೆ ನಾವು ಚೆಕ್ ಕೊಡಬೇಕು. ಆಮೇಲೆ ಹಣ್ಣು ತರಕಾರಿ ಎಲ್ಲ ನಾವು ಗ್ರೀನ್ ಟ್ರೀ ಆರ್ಗ್ಯಾನಿಕ್ ಫಾರ್ಮಿಂದಾನೇ ತರೋದು. ಅವ್ರಿಗೆ 1ನೇ ತಾರೀಕಿಗೆ ಚೆಕ್ ಕೊಟ್ಬಿಡ್ಬೇಕು, ಗೊತ್ತಾಯ್ತಾ? ಪ್ರತಿ ತಿಂಗಳು 12ರೊಳಗೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. 22ನೇ ತಾರೀಕು ಒಳಗಡೆ ರಾಮ್ ಹತ್ರ ಚೆಕ್ ಸೈನ್ ಮಾಡಿಸ್ಕೊಂಡು ಬಿಲ್ ಕಟ್ಟಬೇಕು. ವಾಟರ್ ಬಿಲ್ಲು ಅಷ್ಟೆ. ಅಜ್ಜಿ, ಇದೆಲ್ಲ ನನ್ಗ್ಯಾಕೆ ಹೇಳ್ತಿದ್ದೀರಾ? ನೀನೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ, ನಿನ್ಗಲ್ದೆ ಇನ್ಯಾರಿಗೆ ಹೇಳಬೇಕು? ಇಷ್ಟಕ್ಕೂ ನೀನು ಯಾರು? ನಾನಾ? ಲೀಲಾ. ಬರೀ ಲೀಲಾ ಅಲ್ಲ, ಆ ರಾಮನ್ ಲೀಲಾ, ನನ್ನ ಸೊಸೆ ಲೀಲಾ, ಈ ಮನೆ ಯಜಮಾನಿ ಲೀಲಾ. ರಾಮ್ ಕೈಲಿ ಸೈ ಅನ್ನಿಸ್ಕೊಂಡಿರೋ 3 ಜನ ಸೊಸೆ ಅಂದರ ಅತ್ತೆ ಲೀಲಾ. ಈ ಮನೆ ಕಣ್ಣು ಲೀಲಾ, ಈ ಮನೆ ಮಹಾರಾಣಿ ಲೀಲಾ. ಈ ಮನೆಯಲ್ಲಿ ಒಂದು ಕಡ್ಡಿ ಅಲ್ಲಾಡಬೇಕು ಅಂತಂದ್ರು ನಿನ್ನ ಅನುಮತಿ ತಗೋಬೇಕು. ಹೌದಾ? ಹೌದಮ್ಮ. ಇಷ್ಟು ದಿನ ಈ ಸಂಸಾರದ ರಥಕ್ಕೆ ಸಾರ್ಥಿನೇ ಇರಲಿಲ್ಲ. ಆ ರಥನ ಕುದುರೆ ಎಲ್ಲಿಂದ್ರೆ ಎಲ್ಲಿ ಎಳ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ನೀನು ಆ ರಥಕ್ಕೆ ಸಾರ್ಥಿಯಾಗಿ ಬಂದಿದೀಯ. ಲಗಾಮನ್ನ ನಿನ್ನ ಕೈಯಲ್ಲಿ ಬಿಗಿಯಾಗಿ ಹಿಡ್ಕೋಬೇಕು. ಏನೋ ಅರ್ಥ ಆಯ್ತಾ ನಾ ಹೇಳಿದ್ದು? ಅರ್ಥ ಆಯ್ತು ಅಜ್ಜಿ. ಲಗಾಮ್ನ ಬಿಗಿಯಾಗಿ ಹಿಡ್ಕೋತೀನಿ.